ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಈ ಪಂಚಮಸಾಲಿ ಸಮುದಾಯವನ್ನ ಯತ್ನಾಳ್ ಅವರಿಗೆ ಬದುಕೊಟ್ಟಿಲ್ಲ. ಯತ್ನಾಳ್ ಪರವಾಗಿ ಹಮ್ಮಿಕೊಂಡಿರುವ ಪ್ರತಿಭಟನೆ ಅದು ವೈಯಕ್ತಿಕ. ಮೃತ್ಯುಂಜಯ ಸ್ವಾಮೀಜಿ ಅವರ ಮಾತಿಗೆ ತಿರುಗೇಟು ನೀಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಊಟದ ತಟ್ಟೆಯ ವಿಚಾರವಾಗಿ ನಡೆದ ವಾಗ್ವಾದ, ಜಗಳ ವಿಕೋಪಕ್ಕೆ ಹೋಗಿ ವ್ಯಕ್ತಿಗಳ ಮೇಲೆ ಮಾರಣಾಂತಿಕ ಹಲ್ಲೆ. ಗುಂಡೇವಾಡಿ ಗ್ರಾಮದಲ್ಲಿ ಬೆಳಕಿಗೆ ಬಂದ ಘಟನೆ. ಖಾನಾಪುರದಲ್ಲಿ ಜಾಗ ವಿವಾದ, 2 ಗುಂಪುಗಳ ನಡುವೆ ಮಾರಾಮಾರಿ. ಖಾನಾಪುರ ಪಟ್ಟಣದ ವಿದ್ಯಾನಗರದಲ್ಲಿ ಭಾನುವಾರ ನಡೆದ ಘಟನೆ. ಇಡೀ ಪಂಚಮಸಾಲಿ ಸಮುದಾಯವನ್ನ ಯತ್ನಾಳ್ ಅವರಿಗೆ ಬರೆದುಕೊಟ್ಟಿಲ್ಲ. ಏಪ್ರಿಲ್ 13ರಂದು ಬೆಳಗಾವಿಯಲ್ಲಿ ಯತ್ನಾಳ್ ಪರವಾಗಿ ಹಮ್ಮಿಕೊಂಡಿರುವ ಪ್ರತಿಭಟನೆ ಅದು ವೈಯಕ್ತಿಕ ಎನ್ನುವ ಮೂಲಕ ಕೂಡಲಸಂಗಮ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಮಾತಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟನ್ನ ನೀಡಿದ್ರು. ಇಡೀ ಪಂಚಮಸಾಲಿ ಸಮುದಾಯವನ್ನ ಯತ್ನಾಳ್ ಅವರಿಗೆ ಬರೆದುಕೊಟ್ಟಿಲ್ಲ. ಏಪ್ರಿಲ್ 13ರಂದು ಬೆಳಗಾವಿಯಲ್ಲಿ ಯತ್ನಾಳ್ ಪರವಾಗಿ ಹಮ್ಮಿಕೊಂಡಿರುವ ಪ್ರತಿಭಟನೆ ಅದು ವೈಯಕ್ತಿಕ ಎನ್ನುವ ಮೂಲಕ ಕೂಡಲಸಂಗಮ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಮಾತಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟನ್ನ ನೀಡಿದ್ದಾರೆ. 80% ಪಂಚಮಸಾಲಿಗರು ಬಿಜೆಪಿಯಲ್ಲಿದ್ದಾರೆ ಅಂತ ಹೇಳಿದ್ದು ನಮ್ಮ ಮನಸ್ಸಿಗೆ ಬಹಳಷ್ಟು ನೋವಾಗಿದೆ. ಶ್ರೀಗಳು ಆ ರೀತಿ ಮಾತನಾಡಬಾರ್ದಿತ್ತು. ಪಂಚಮಸಾಲಿ ಹೋರಾಟದಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ಪಾಲ್ಗೊಂಡಿದ್ವು. ಮೀಸಲು ಕ್ಷೇತ್ರ ಸೇರಿ ಇನ್ನುಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆಲ್ಲೋಕೆ ಲಿಂಗಾಯತ ಪಂಚಮಸಾಲಿಗರು ಕಾರಣ ಎಂದು ಅಸಮಾಧಾನವನ್ನ ಹೊರಹಾಕಿದ್ರು. ನೋಡಿ, ನಾನು ಸ್ತ್ರೀಗಳ ಬಗ್ಗೆ ಒಂದು ಮಾತನ್ನ ಹೇಳಬೇಕಂದ್ರೆ ಮೊನ್ನೆ ಅವರು ಪ್ರೆಸ್ ಮೀಟನ್ನು ನಾನು ನೋಡಿದೆ. ಅವ್ರು ಮಾತಾಡೋದನ್ನ ನಾನು ಕೇಳಿದೆ. ಸುಮಾರು 80% BJPಯಲ್ಲಿ ಪಂಚಮಸಾಲಿಗಳು ಅಂತ ಮಾತಾಡಿದ್ರು. ಅದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ, ನಮ್ಮೆಲ್ಲರ ಮನಸ್ಸಿಗೆ ಬಹಳ ನೋವಾಗಿದೆ. ಯಾಕಂದರೆ ಪಂಚಮಸಾಲಿ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ನಾವು ಭಾಗವಹಿಸಿದ್ವಿ. ಬಹಳಷ್ಟು ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರು ಆರಿಸಿ ಬರಲಿಕ್ಕೆ, ಬೇರೆಯವರು ಆರಿಸಿ ಬರಲಿಕ್ಕೆ ರಿಸರ್ವ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ಬೆಳಗಾಂದಲ್ಲಿನೇ ಏನು 3 ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ ಇದ್ದಾವೆ. 3 ರಿಸರ್ವ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು 2ರಲ್ಲಿ ಗೆದ್ದು ಬರಲಿಕ್ಕೆ ಲಿಂಗಾಯತರು ಮತ್ತು ಪಂಚಮಸಾಲಿಗಳು ಕಾರಣ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನೀವು ಕೂಡಲಸಂಗಮ ಶ್ರೀಗಳ ಪ್ರತಿಭಟನೆಗೆ ಬೆಂಬಲಿಸ್ತೀರಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ನಾನು ಕಾಂಗ್ರೆಸ್ ಪಕ್ಷ, ಅವರು ಬಿಜೆಪಿಯವರು. ಸಮಾಜ ಮತ್ತು ಪಕ್ಷ ಬೇರೆ ಬೇರೆ, ಹಾಗಾಗಿ ಅವರ ಪ್ರತಿಭಟನೆಗೆ ನಾವು ಬೆಂಬಲಿಸುವ ಪ್ರಶ್ನೆ ಉದ್ಭವಿಸೋದಿಲ್ಲ ಎಂದು ಖಾರವಾಗಿ ಉತ್ತರಿಸಿದ್ರು. ಗೃಹಲಕ್ಷ್ಮಿ ಯೋಜನೆಯ ಜನವರಿ ತಿಂಗಳ ಕಂತಿನ ಹಣವನ್ನ ಖಜಾನೆಗೆ ಕಳಿಸಿದ್ದೇವೆ. ಇದು ಯುಗಾದಿ ಮತ್ತು ಈದ್ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಖುಷಿಯ ವಿಚಾರ. ಇನ್ನು ಫೆಬ್ರವರಿ ತಿಂಗಳ ಹಣವನ್ನ ಶೀಘ್ರವೇ ಕೊಡ್ತೇವೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆಯನ್ನ ನೀಡಿದ್ರು. ಸಚಿವ KN ರಾಜನ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಯಾವ ಹನಿಯೂ ಇಲ್ಲ, ಯಾವ ಟ್ರ್ಯಾಪ್ನೂ ಇಲ್ಲ. ಈಗಾಗಲೇ ಗೃಹ ಸಚಿವರಿಗೆ ಅವರು ದೂರು ಕೊಟ್ಟಿದ್ದಾರೆ. ಸದನದಲ್ಲಿ ಜವಾಬ್ದಾರಿಯಿಂದ ರಾಜಣ್ಣ ಮಾತನಾಡಿದ್ದಾರೆ. ಸತ್ಯಾಸತ್ಯತೆ ಹೊರಗೆ ಬರಬೇಕು ಎಂದರು. ಊಟದ ತಟ್ಟೆಯ ವಿಚಾರವಾಗಿ ನಡೆದ ವಾಗ್ವಾದ ವಿಕೋಪಕ್ಕೆ ಹೋಗಿ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು, ಗುಂಡೇವಾಡಿ ಗ್ರಾಮದಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ಊಟದ ತಟ್ಟೆಯ ವಿಚಾರವಾಗಿ ನಡೆದ ವಾಗ್ವಾದ ವಿಕೋಪಕ್ಕೆ ಹೋಗಿ ಹೊಡೆದಾಟ ನಡೆದಿದೆ. ನಿಮ್ಮ ಮನೆಯಿಂದಲೇ ಊಟದ ತಟ್ಟೆಗಳನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ವ್ಯಕ್ತಿಗಳ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದೆ. ಗುಂಡೇವಾಡಿ ಗ್ರಾಮದಲ್ಲಿ ನಡೆದ ಘಟನೆ ಇದಾಗಿದ್ದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದ ಕಳೆದ 3 ದಿನಗಳ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ದೇವೇಂದ್ರ ಕಾಂಬ್ಳೆ, ರಾಹುಲ್ ಕಾಂಬ್ಳೆ ಹಲ್ಲೆಗೊಳಗಾದ ವ್ಯಕ್ತಿಗಳು ಭಾಷೆಲಿ ಬಿದ್ದಿರು ಊರಾಗ ಅಂತೇಳಿ ಸರ್. ನಂಗೆ ಅನ್ನಕ್ಕೆ ಸರ್ ನಾವು ಕೇಳಕ್ಕೆ ಹೋದ್ರೆ ಹಿಂಗೆ ಬೈತೀರಿ, ಊಟಕ್ಕೆ ತರಿಸಿ ಮತ್ತು ನಮ್ಗೆ ಹಿಂಗೆ ತಪ್ಪ ಮಾಡ್ಲಿಕ್ಕೆ ಅಂತ ಕೇಳಕ್ಕೆ ಹೋದಾಗ ಸರ್ ನಮ್ಮ ಸರ್ ಅವರೆಲ್ಲ ಅಷ್ಟು ಕೂಡ ಸರ್ ತಲೆಯಾಗ ರಾಡ್ ನಿಂದ್ರಿ ಮತ್ತು ಜಾರಿ ರೀ ಅವು ಕಡ್ತಾರ ಕೂಡ ಸರ್. ಮತ್ತು ಕೈಪಲ್ಯ ಕೊಯ್ಯೋ ಚಾಕುದ್ ಸರ್ ಇಲ್ಲ ಎದೆಗೆಲ್ಲ ವಾರ್ ಮಾಡ್ಯಾರ ಸರ್. ಎದೆಗೆ ಹೊಡೆದಾರ ರೀ, ತಲೆಯೆಲ್ಲ ಹೊಡೆದಾರ ಸರ್, ಸ್ವಲ್ಪ ತಲೆ ಹೊಡೆದಾರ ಸರ್. 28 ತಾರೀಕು ನಾಯ್ತು ನಾವು ಬಂದು ಹೋಗ್ಯಾರ ಸರ್ ಪೇಶಿರಿ ಹೊನ್ವಾಡ್ ಸರ್ ಅಂತ. ಅದ್ರ ಮ್ಯಾಗೆ ಯಾರು ಬಂದಿಲ್ಲ ಸರ್, ಏನಂತ ಕೇಳಿಲ್ಲ ಸರ್. ಮತ್ತು ನಮ್ಮಲ್ಲಿ ಹೋಗಿ ನಮ್ಮ ಕಡೆ ಸಂಬಂಧಿಕರು ಹೋಗಿ ಸರ್ FIR ಮಾಡ್ಲಿಕ್ಕೆ ಹೋದ್ರೆ FIR ಮಾಡೋರು ಸರ್. ಈಗ FIR ಆಗಿತ್ತು ಅಂತ ಹೇಳ್ತಾರೆ ಸರ್. FIR ಕಾಪಿ ಕೊಡು ಅಂತ ಹೇಳಿ ಹೋದ್ಮೇಲೆ ಸರ್ ಇನ್ನೂ PSI ಬಂದಿಲ್ಲ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಸರ್. ಸುಳ್ಳು ಹೇಳ್ತಾರೆ ಸರ್. ನಾವು 3 ದಿವಸ ಹತ್ರ ಬಂದ್ರು ಸರ್, ನಮ್ದು ಕೇಸ್ ಮಾಡ್ಕೊಂಡಿಲ್ಲ ಸರ್. ಕೇಸ್ ಮಾಡ್ಕೊಂಡಿಲ್ಲ ಸರ್. ಈಗ ನಮ್ಗೆ ಸ್ವಲ್ಪ ಆರಾಮ್ ಜಾಸ್ತಿ ಪೆಟ್ಟಾಗ್ಯಾರ ಸರ್.
ಊಟಕ್ಕೆ ಹೋಗಿದ್ವಿ ಸರ್, ನೀವು ಊಟ ಕರ್ದಿರಿ ಸರ್ ಅವರು ಆನಂದ್ ಜಾಧವ್ದು ರೀ. ಊಟಕ್ಕಂತೆ ಊಟಕ್ಕೆ ಹೋಗಿದ್ರಿ ಮತ್ತು ಸ್ಟಾರ್ಟ್ ಆಗ್ತಂದು ಕೇಳಿದ್ರು. ಸ್ಟಾರ್ಟ್ ನಾವು ಸ್ವಲ್ಪ ಕರೆದೆ ಕೆಲಸ ಮಾಡ್ತಾರೆ ಹಿಂಗೆ ಯಾಕೆ ಮಾತ್ರ ಮುಂದೆ ಆಗೈತೆ ಅಂದ್ವಿ. ಮತ್ತೇನು ಹೊಲ ಸುಳ್ಳು ಮಕ್ಕಳು ನಮ್ಗೆ ಗೊತ್ತಾಗೋದು ಸ್ಟಾರ್ಟ್ ತರೋದು ಮಾಡೋದು. ನಾವು ಹೊಲ ಸುಳ್ಳು ಮಕ್ಕಳು ಮಾತಾಡ್ತಾರೆ, ನೀವು ಊಟ ಕರೆದು ಹಿಂಗೆ ಕೆಲಸ ಮಾಡಿದ್ದೇವೆ ನಮಗೂ ನಮಗೂ ಆದಾಗ್ತಿರು ಹೊಸರು ಮಕ್ಕಳು ತಂದು ಹೊಡ್ಕೊಡ ವಿಚಾರ ಮಾಡಿದ್ವಿ. ಹಿಂಗೆ ಹೊಡೋದು ಚಾಕು ಚೂರಿ ರೀ ದೊಡ್ಡ ದೊಡ್ಡ ಹತ್ತಾರದು ಎಲ್ಲ ಇತ್ತು. ಈ ಥರ ಲೆವೆಲ್ ಬಡಿಯಾಕ ಚಲೋ ಬಿಡ್ಸಾಕೆ ಬಂದಾಗ ನಮ್ಮ ಮಮ್ಮಿ ಮೇಲೂ ಹಲ್ಲೆ ಮಾಡ್ತೀವಿ. ಅವ್ರನ್ನ ಹಲ್ಲೆ ಮಾಡಿ ಸೀರೆ ಎಲ್ಲ ತೆಗೆಯಾಡ್ತಾರೆ. ಮನೆಗೆ ಊಟಕ್ಕೆ ಎಂದು ಕರೆಸಿ ಹಲ್ಲೆ ನಡೆಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಊಟದ ತಟ್ಟೆಯನ್ನ ನಿಮ್ಮ ಮನೆಯಿಂದಲೇ ತೆಗೆದುಕೊಂಡು ಬನ್ನಿ ಎಂದು ಹೇಳಿ ಆನಂದ್ ಜಾಧವ್ ಹಾಗೂ ಸಹಚರರಿಂದ ಹಲ್ಲೆ ನಡೆಸಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲ್ಲೆಗೊಳಗಾದವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅದನ್ನೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಖಾನಾಪುರದಲ್ಲಿ ಜಾಗ ವಿವಾದ, ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದ ವಿದ್ಯಾನಗರದಲ್ಲಿ ಭಾನುವಾರ ನಡೆದಿದೆ. ಜಮೀನು ವಿವಾದ ಸಂಬಂಧ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು, ಸಿರಾಮಿಕ್ಸ್ ಕಾರ್ಖಾನೆ ವರ್ಕ್ಸ್ ಪರವಾಗಿ ಆರ್ಡರ್ 138 ಫ್ಲಾಟ್ ಕೋರ್ಟ್ ಆದೇಶವಾಗಿತ್ತು. ಆದೇಶವಾದ ಹಿನ್ನೆಲೆಯಲ್ಲಿ ಕಳೆದ 5-6 ದಿನಗಳಿಂದ ಜಮೀನನ್ನ ಕಾರ್ಖಾನೆಯ ಮಾಲೀಕರು ಸ್ವಚ್ಛಗೊಳಿಸ್ತಾ ಇದ್ರು. ಈ ವೇಳೆ ಶಾಹುನಗರದ ಕೆಲ ಜನರಿಂದ ಕಾರ್ಖಾನೆ ಸಿಬ್ಬಂದಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು, ಇಬ್ಬರು ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. पोलिसांना फोन करावं. चला चला वर जास्त चढू नका. ಖಾನಾಪುರದ ವಿದ್ಯಾನಗರ ಸಂದೀಪ್ ಪಾಟೀಲ್, ಪರಶುರಾಮ್, ಅಂಕುಶ್ ಪಾಟೀಲ್ ಹಲ್ಲೆಗೊಳಗಾಗಿದ್ದು, ಗಂಭೀರ ಗಾಯಗೊಂಡ ಇಬ್ಬರಿಗೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಒಟ್ಟು 6ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದ್ದು, ಶಾಹುನಗರದ ಜನರಿಗೆ ಏರಿಯಾದ 50ಕ್ಕೂ ಅಧಿಕ ಜನರಿಂದ ಏಕಾಏಕಿ ದಾಳಿ ಮಾಡಿದ್ದಾರೆ ಎಂದು ಕಾರ್ಮಿಕರು ಆರೋಪ ಮಾಡಿದ್ದು, ದುಷ್ಕರ್ಮಿಗಳು ಕಟ್ಟಿಗೆ, ಕ್ರಿಕೆಟ್ ಬ್ಯಾಟ್, ಇಟ್ಟಂಗಿಗಳು, ಕಲ್ಲುಗಳಿಂದ ದಾಳಿ ಮಾಡಿದ್ದು, ಈ ಕುರಿತಾಗಿ ಖಾನಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. खानापूरला असं ते सिरॅमिक कारखाने तिथं आमचे प्लॉट होते. आम्ही तिथं काम चालू केलं होतं. ते शाहूनगरची लोक आलेली आम्हाला मारली. कशासाठी? त्यांनी आमच्या एरियामध्ये काम करत होतो मी, त्यांनी येऊन आम्हाला मारलं. त्यांनी 500 लोक होते. तुमचं नाव कसं? परेशान अंकुश पाटील. कुठं असता तुम्ही? कुठं असता? शिवली. ಪ್ರಸನ್ನ ಕುಂಬಾರ್, ಕೆಎಂಎಂ ಕನ್ನಡ, ಖಾನಾಪುರ್. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकौन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स
एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಜೋಯ್ಡಾದಲ್ಲಿ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಮಹಾರಾಜ್ ಭಕ್ತರಿಂದ ಹೊಸ ವರ್ಷದ ಸ್ವಾಗತ ಯಾತ್ರೆ ನಡೆಸಲಾಯಿತು. ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಮಹಾರಾಜ ನಾನಿಜ ಧಾಮ ಅವರ ಭಕ್ತರು ಜೋಯ್ಡಾ ತಾಲೂಕಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಹೀಗಾಗಿ ಯುಗಾದಿ ಹಬ್ಬದ ಹಿಂದೂ ಹೊಸ ವರ್ಷದ ಸ್ವಾಗತದ ನಿಮಿತ್ತ ಜೋಯ್ಡಾ ತಾಲೂಕಿನ ಭಕ್ತರು ರಾಮನಗರದ ಸೂಪರ್ ರೋಡ್ ಹನುಮಾನ್ ಮಂದಿರದಿಂದ ಬೆಳಗ್ಗೆ 7 ಗಂಟೆಗೆ ಕಾರವಾರ ಮುಖ್ಯ ರಸ್ತೆ ಮೂಲಕ ರಾಮನಗರದ ಶಿವಾಜಿ ವೃತ್ತದ ಮೂಲಕ ರಾಮನಿಕ ದೇವಸ್ಥಾನದವರೆಗೆ ಭವ್ಯ ಸ್ವಾಗತ ಯಾತ್ರೆಯನ್ನ ನಡೆಸಿದ್ರು. ಈ ಸ್ವಾಗತ ಯಾತ್ರೆಯಲ್ಲಿ ಡೋಳ ತಾಶ ಘೋಷದ ನಡುವೆಯೂ ಕೇಸರಿ ಧ್ವಜಗಳನ್ನ ಹಿಡಿದು ಭಕ್ತರು ಭಾಗವಹಿಸಿದ್ರು. ತಲೆಯ ಮೇಲೆ ಕಳಶವನ್ನ ಇಟ್ಕೊಂಡು ಕುಣಿತಾ ಇದ್ದಂತಹ ಮಹಿಳೆಯರು ಹಾಗೂ ವೈವಿಧ್ಯಮಯ ವೇಷಭೂಷೆಯನ್ನ ಧರಿಸಿದ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಯಾತ್ರೆಯು ವಿಶೇಷವಾಗಿ ಕಳೆಗೊಂಡಿತು. ಈ ವೇಷಭೂಷಗಳಿಂದ ಭಕ್ತರ ಮನಗೆದ್ದಂತೆಯೇ ಸಮಾಜದಲ್ಲಿ ಜಾಗೃತಿಯ ಸಂದೇಶವನ್ನ ಮೂಡಿಸಲಾಯಿತು. ಯಾತ್ರೆಯ ವೇಳೆ ಭಕ್ತರು ಭಜನೆಗಳನ್ನ ಹಾಡ್ತಾ ದೇವರ ನಾಮಸ್ಮರಣೆಯೊಂದಿಗೆ ಸಂಪೂರ್ಣ ವಾತಾವರಣವನ್ನ ಭಕ್ತಿಮಯಗೊಳಿಸಿದ್ರು. ಭಕ್ತರ ಸ್ವಾಗತಕ್ಕಾಗಿ ರಸ್ತೆಯ ಬದಿಗಳಲ್ಲೂ ಕೇಸರಿ ಧ್ವಜಗಳು ಹಾಗೂ ವಿವಿಧ ಕಡೆಗಳಲ್ಲಿ ಸುಂದರವಾದ ಸ್ವಾಗತ ಕಮಾನುಗಳು ಅಲಂಕರಿಸಲ್ಪಟ್ಟಿದ್ವು. ನಿಖಿಲ ಸುಕರ್, ಕೆಎಂಎಂ ಕನ್ನಡ ನ್ಯೂಸ್, ಜೋಯ್ಡಾ. ಬಜರಂಗ ದಳದ ಕಾರ್ಯಕರ್ತರ ಮೇಲೆ ವಿನಾಕಾರಣ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸ್ತಾ ಇರುವುದನ್ನು ಖಂಡಿಸಿ ಶನಿವಾರ ರಾತ್ರಿ ಬಜರಂಗ ದಳದ ಕಾರ್ಯಕರ್ತರು ಶಹಾಪುರ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಜರಂಗ ದಳದ ಕಾರ್ಯಕರ್ತರ ಮೇಲೆ ವಿನಾಕಾರಣ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗ್ತಾ ಇರುವುದನ್ನು ಖಂಡಿಸಿ ಶನಿವಾರ ರಾತ್ರಿ ಬಜರಂಗ ದಳದ ಕಾರ್ಯಕರ್ತರು ಶಹಾಪುರ ಪೊಲೀಸ್ ಠಾಣೆಯ ಮುಂದೆ प्रतिभटने ನಡೆಸಿ आक्रोशवನ್ನ व्यक्तಪಡಿಸಿದ್ರು. बंधूंनो, आमच्याकडे पण वकील लोक आहेत, त्याला काय उत्तर द्यायचं मी देऊया. त्यांना आम्हाला न्याय मिळाल्यापर्यंत आम्ही संघर्ष ठेवूया. एखादं आणि त्यांचे कार्यकर्त्यावरती दबाव आणि कार्यकर्त्यांना काहीतरी जास्त काहीतरी त्रास दिले तर खरोखरच आम्ही अजून मोठ्या संख्येत जमा होऊया. पोलीस कमिशनरला आम्ही घेराव घालूया. पण आपल्या कार्यकर्त्याला न्याय केव्हापर्यंत मिळत नाही तेवढापर्यंत आमचे. ಬೆಳಗಾವಿ ನಗರದ ಅಶ್ವತ್ಥಾಮ ಮಂದಿರದ ಮೇಲೆ ಕಲ್ಲು ಎಸೆತದ ಬಗ್ಗೆ ಪೊಲೀಸ್ ಕಮಿಷನರ್ ಮನವಿ ಸಲ್ಲಿಸಿದ್ರು. ಅದೇ ಉದ್ದೇಶ ಇಟ್ಕೊಂಡು ಬಜರಂಗ ದಳ ಇಬ್ಬರು ಕಾರ್ಯಕರ್ತರ ಗೂಂಡಾ ಕಾಯ್ದೆಯಡಿ ಗಡೀಪಾರು ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ದೇಶದ ಪರವಾಗಿ ಬಜರಂಗ ದಳ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದೆ. ಗೂಂಡಾ ಕಾಯ್ದೆ ಹಾಕಬೇಕಾದ್ರೆ ಲೂಟಿ ಮಾಡಿದವರ ಮೇಲೆ ಗೂಂಡಾ ಕಾಯ್ದೆ ಹಾಕಲಿ, ಆದರೆ ದೇಶದ ಪರವಾಗಿ ಕೆಲಸ ಮಾಡೋ ನಮ್ಮ ಮೇಲೆ ಗೂಂಡಾ ಕಾಯ್ದೆಯಡಿ ಕೇಸ್ ದಾಖಲಿಸಿ ಗಡೀಪಾರು ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗುಂಡಾ ಕಾಯ್ದೆಗಳನ್ನು ಹಾಕೋದು, ಬೇರೆ ಬೇರೆ ಕಾನೂನನ್ನು ಹಾಕಿ ಅವರ ಧ್ವನಿಯನ್ನು ಅಡಗಿಸುವಂತಹ ಕೆಲಸ ನಡೀತಾ ಇದೆ. ಅದನ್ನು ನಾವು ಬಲವಾಗಿ ವಿರೋಧಿಸ್ತೀವಿ. ಇನ್ನು ಮುಂದೆ ಯಾವುದೇ ರೀತಿಯಿಂದ ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಹೆದರುವಂಥ ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಹಿಂದಿದ್ದೀವಿ ಹೇಳುವಂತಹ ಒಂದು ಕರೆಯನ್ನು ನಾವು ಕೊಡ್ತೀವಿ. ಇಂಥ ಸಂದರ್ಭ ಬಂದಾಗ ಮನೆ ಬಿಟ್ಟು ಹೊರಗೆ ಬರಬೇಕು, ಒಂದು ನಾವು ನ್ಯಾಯಕ್ಕಾಗಿ ಮಾಡಬೇಕು. ನಾನು ಎಲ್ಲ ವಕೀಲರಲ್ಲೂ ವಿನಂತಿ ಮಾಡ್ತೀನಿ, ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಹೊರಗೆ ಬಂದು ಅದನ್ನು ಸರಿ ಮಾಡುವಂಥ ಪ್ರಯತ್ನ ಆಗಬೇಕು. ಶಹಾಪುರ ಠಾಣಾ ವ್ಯಾಪ್ತಿಯ ಶ್ರೀರಾಮಕೋಟೆ ಮನೋಜ್ ಹಾಲ್ಗೇಕರ್,
ಎಂಬುವವರು ಗೂಂಡಾ ಕಾಯ್ದೆಯಡಿ ಗಡೀಪಾರು ಮಾಡುವ ಹುನ್ನಾರವನ್ನು ನಡೆಸಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सलोना, मन भाई आराधना। ಮಾರ್ಚ್ 1ರಿಂದ 31ರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 ನಿಸಾನ್ ಮ್ಯಾಗ್ನೈಟ್ SUVಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ರಂಜಾನ್ ಸಡಗರ ಸಂಭ್ರಮದಿಂದ ಸೋಮವಾರ ಆಚರಿಸಲಾಯಿತು. ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ರಂಜಾನ್ ಸಡಗರ ಸಂಭ್ರಮದಿಂದ ಸೋಮವಾರ ಆಚರಿಸಲಾಯಿತು. ರಂಜಾನ್ ಹಿನ್ನೆಲೆಯಲ್ಲಿ 1 ತಿಂಗಳ ಕಾಲ ಉಪವಾಸ ವ್ರತ ಮಾಡಿದ ಮುಸ್ಲಿಂ ಬಾಂಧವರು ಸೋಮವಾರ ಬೆಳಗ್ಗೆ ಹೊಸ ಬಟ್ಟೆ ಧರಿಸಿ ನಗರದ ಅಂಜುಮನ್ ಇಸ್ಲಾಂ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಿದ್ರು. ನಗರದ ಅಂಜುಮನ್ ಆವರಣ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ತಮ್ಮ ಮಕ್ಕಳೊಂದಿಗೆ ಈದ್ಗಾ ಮೈದಾನಕ್ಕೆ ಆಗಮಿಸಿದ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಪರಸ್ಪರ ಶುಭಾಶಯವನ್ನ ವಿನಿಮಯ ಮಾಡಿಕೊಂಡ್ರು. ಇದೇ ವೇಳೆ ಹಿಂದೂ ಮುಸ್ಲಿಮರು ರಂಜಾನ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ದಿನಾಂಕ 29ರಂದು ರಾತ್ರಿ ಗೋವಾ ರಾಜ್ಯದ ಪೋಂಡಾದಿಂದ ಮುಂಬೈಗೆ ಹೋಗೋಕೆ ಬರ್ತಾ ಇದ್ದಂತಹ ಟಾಟಾ ಕಂಪನಿಯ ಗೂಡ್ಸ್ ಲಾರಿಯಲ್ಲಿ ಅಕ್ರಮ ಮದ್ಯ ಪತ್ತೆಯಾಗಿದೆ. ದಿನಾಂಕ 29/3/2025ರಂದು ರಾತ್ರಿ ಗೋವಾ ರಾಜ್ಯದ ಪೋಂಡಾದಿಂದ ಮುಂಬೈಗೆ ಹೋಗಲು ಬರುತ್ತಿದ್ದ ಟಾಟಾ ಕಂಪನಿಯ ಗೂಡ್ಸ್ ಕ್ಯಾರಿಯರ್ ಕಂಟೈನರ್ ಬಾಡಿ ಲಾರಿ ನೋಂದಣಿ ಸಂಖ್ಯೆ MH43CK 5870 ಇದರ ಹಿಂಭಾಗದಲ್ಲಿ ಬರ್ಗರ್ ಪೇಂಟ್ ಇರುವ
81 ಬಾಕ್ಸ್ ಮತ್ತು 374 ಡ್ರಮ್ಗಳು ತುಂಬಿಕೊಂಡಿದ್ದು ವಾಹನದ ಮುಂಭಾಗದ ಕ್ಯಾಬಿನ್ನ ಮೇಲ್ಭಾಗದಲ್ಲಿ ಕೃತ್ರಿಮವಾಗಿ ಕಂಪಾರ್ಟ್ಮೆಂಟ್ಗಳನ್ನು ನಿರ್ಮಿಸಿಕೊಂಡು ಅವುಗಳಲ್ಲಿ ರಾಯಲ್ ಗ್ರೀನ್ ವಿಸ್ಕಿಯ 750 mlನ 20 ಪೆಟ್ಟಿಗೆ ಮತ್ತು ಓಕ್ಸ್ಮಿತ್ ಗೋಲ್ಡ್ ವಿಸ್ಕಿಯ 750 mlನ 10 ಪೆಟ್ಟಿಗೆ ಮದ್ಯವನ್ನು ಯಾವುದೇ ರೀತಿಯ ರಾಧಾರಿ ಪತ್ರ ಹೊಂದದೆ ಅನಧಿಕೃತವಾಗಿ ಮುಂಬೈ ವ್ಯಾಪ್ತಿಯ ಬೇವಂತಡಿಗೆ ಸಾಗಿಸುತ್ತಿದ್ದು ವಾಹನ ಮತ್ತು ಮದ್ಯದ ಪೆಟ್ಟಿಗೆಗಳನ್ನು ಜಪ್ತಿಪಡಿಸಿ ಆರೋಪಿಯಾದ ಭವನ್ ಬಿನ್ ಮುರಾರ್ಜಿ ಗಾಂಧಿ ಈತನನ್ನ ಬಂಧಿಸಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗ್ತಾ ಇದೆ. ಜಪ್ತುಪಡಿಸಿದ ವಾಹನದ ಅಂದಾಜು ಬೆಲೆ 22 ಲಕ್ಷ ರೂಪಾಯಿಗಳಾಗಿದ್ದು ಬರ್ಜರ್ ಪೇಂಟಿನ ಬೆಲೆ 7,75,000 ರೂಪಾಯಿಗಳಾಗಿದ್ದು ಜಪ್ತುಪಡಿಸಿದ ಮದ್ಯದ ಅಂದಾಜಿನ ಬೆಲೆ 3,66,000 ರೂಪಾಯಿಗಳಾಗಿರುತ್ತೆ. ಅಬಕಾರಿ ಜಂಟಿ ಆಯುಕ್ತರು ಮಂಗಳೂರು ವಿಭಾಗ ಮಂಗಳೂರವರ ನಿರ್ದೇಶನ ಹಾಗೂ ಅಬಕಾರಿ ಉಪ ಆಯುಕ್ತರು ಉತ್ತರ ಕನ್ನಡ ಜಿಲ್ಲೆ ಕಾರವಾರವರ ಮಾರ್ಗದರ್ಶನದ ಮೇರೆಗೆ ಮಹೇಂದ್ರ ಎಸ್ ನಾಯಕ್ ಅಬಕಾರಿ ನಿರೀಕ್ಷಕರು, ಟಿಬಿ ಮಲ್ಲನವರ್ ಅಬಕಾರಿ ಉಪ ನಿರೀಕ್ಷಕರು ಹಾಗೂ ಸಿಬ್ಬಂದಿಗಳಾದ ಶ್ರೀಕಾಂತ್ ಜಾಧವ್, ದೀಪಕ್ ಬಾರಾಮತಿ, ಮಹಾಂತೇಶ ಹೊನ್ನೂರ್, ಶ್ರೀಶೈಲ್ ಹಡ್ಪದ್ ಮತ್ತು ಪ್ರವೀಣ್ ಹೊಸಕೋಟೆ ಇವರುಗಳನ್ನ ಈ ಅಕ್ರಮ ಪತ್ತೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದವರು. ನಿಖಿಲ ಸುಕರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ. ರೆಡಿ. ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಇದೇ ದಿನಾಂಕ 2ರಂದು ತಾಳಿಕೋಟೆಯಲ್ಲಿ ಹಿಂದೂ ಕಾರ್ಯಕರ್ತರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯ ಪೂರ್ವಭಾವಿ ಸಭೆಯಲ್ಲಿ ಸುರೇಶ್ ಹಜೇರಿ ಹೇಳಿಕೆಯನ್ನ ನೀಡಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಇದೇ ದಿನಾಂಕ 2ರಂದು ತಾಳಿಕೋಟೆಯಲ್ಲಿ ಹಿಂದೂ ಕಾರ್ಯಕರ್ತರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯ ಪೂರ್ವಭಾವಿ ಸಭೆಯಲ್ಲಿ ಸುರೇಶ್ ಹಜೇರಿ ಹೇಳಿಕೆಯನ್ನ ನೀಡಿದ್ದಾರೆ. ಮಾಜಿ ಶಾಸಕ ಎಎಸ್ ಪಾಟೀಲ್, ನಡಹಳ್ಳಿಗೆ ಪಕ್ಷದ ಸಿದ್ಧಾಂತವೇ ಗೊತ್ತಿಲ್ಲ. ಎಲ್ಲಾ ಪಕ್ಷಗಳನ್ನ ಸುತ್ತಾಡಿ ಬಂದ ನಡಹಳ್ಳಿ ಈಗ ಬಿಜೆಪಿ ಸಿದ್ಧಾಂತದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲದ ವ್ಯಕ್ತಿ. ಈತ ಹಿಂದುತ್ವ ಮರ್ತಿದ್ದಕ್ಕೆ ಮಾಜಿಯಾಗಿದ್ದಾನೆ, ಮುಂದೆಯೂ ಮಾಜಿಯಾಗಿಯೇ ಉಳಿತಾನೆ. ಈತ ಎಂದೂ ಹಾಲಿಯಾಗುವುದಿಲ್ಲ. ಯತ್ನಾಳ್ ಅವರ ಬಗ್ಗೆ ಮಾತನಾಡಿದ್ರೆ ನಾನು ದೊಡ್ಡವನಾಗ್ತೇನೆ ಎಂದು ಬಾಯಿ ಚಪ್ಪಲದಿಂದ ಮಾತನಾಡ್ತಾ ಇರುವ ನಡಹಳ್ಳಿಗೆ ಹಿಂದೂಗಳನ್ನ ಮರ್ತಿದ್ದಕ್ಕೆ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡಿ ಮಾಜಿ ಮಾಡಿದ್ದೇವೆ, ಮುಂದೆಯೂ ಮಾಜಿಯಾಗಿಯೇ ಉಳಿತಾನೆ. ಕೆಲವರು ಪಟಾಕಿ ಸಿಡಿಸಿ ಸಂಭ್ರಮಿಸಿದವರು ಮಾಜಿಗಳೇ ಆಗಿದ್ದಾರೆ, ಮುಂದೆ ಎಂದೂ ಹಾಲಿಯಾಗುವುದಿಲ್ಲ. ಅವರು ಪಟಾಕಿ ಸಿಡಿಸಿದ್ದಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಎಂದು ಟೀಕಿಸಿದರು. ಯಾಕಂದ್ರೆ ಇವರು ಪಕ್ಷ ಸಿದ್ಧಾಂತ ಗೊತ್ತಿಲ್ಲ. ಎಲ್ಲ ಪಕ್ಷ ತಿರುಗಿಕೊಂಡು ಬಂದು ಭಾರತೀಯ ಜನತಾ ಪಾರ್ಟಿ ಬಂದ ಮ್ಯಾಗ ನಾ ಭಾರತೀಯ ಜನತಾ ಪಾರ್ಟಿಗೆ ನಮ್ಮದು ಸರ್ವಸ್ವ ತಾಯಿ ಅದು ಒಂದು ಹೇಳ್ತಿರ್ತಾರೆ. ಯಾಕಂದ್ರೆ ಅವರು ಹೇಳಿಕೆಗಳನ್ನು ಇವತ್ತು ಟಿ ವಿಯಿಂದ ನೋಡಿದಾಗ ದುಡ್ಡು ಕೊಟ್ಟು ಜನರಿಗೆ ಸೇರಿಸ್ತಾರೆ ಅಂತ ಹೇಳ್ತಾರೆ. ಬಸವನಗೌಡರು ದುಡ್ಡು ಕೊಟ್ಟು ಸೇರಿಸೋದು ಬರೀ ಬಿಜಾಪುರದಲ್ಲಿ ಹೋರಾಟ ಅಷ್ಟೇ ನಡೆದಿಲ್ಲ, ಕರ್ನಾಟಕ ತುಂಬ ಹೋರಾಟ ನಡೆದದು. ಇವತ್ತು ಕರಾವಳಿ ಭಾಗದಾಗ ಎಸ್ ಪಾಟೀಲ್ ನಡೆಯೋರು ಕರೆಕ್ಟಾಗಿ ನೋಡ್ಬೇಕು. ಯಾಕಂದ್ರೆ ಕರಾವಳಿ ಭಾಗದ ಒಳಗೆ ಏನು ನಡೆದಲ್ಲ, ಯಾಕಂದ್ರೆ ಒಂದು ಸಣ್ಣ ಸಂಕ್ಷಿಪ್ತವಾದ ಆದಾಗ ಎಸ್ ಪಾಟೀಲ್ ನಡೆಯೋರು ಶಾಸಕರಿದ್ರು. ಇವತ್ತು ತತ್ವ ಸಿದ್ಧಾಂತದ ಬಗ್ಗೆ ಅವ್ರಿಗೆ ಗೊತ್ತಿತ್ತಪ್ಪ ಅಂತಂದ್ರೆ ಹರ್ಷಾಗ ಏನು ಮಾಡಿದ್ರು. ಹರ್ಷ ಕೊಲೆ ಆದಾಗ ಹರ್ಷದ ಕೊಲೆ ಒಂದೇ ಅಲ್ಲ, ಸ್ನೇಹ ಹಿರೇಮಠದ ಕೊಲೆ ಆಯಿತು. ಈ ಹಿಂದೆ ಹರ್ಷ ಕೊಲೆಯಾದಾಗ, ಸ್ನೇಹ ಹಿರೇಮಠ್ ಕೊಲೆಯಾದಾಗ ಕುಟುಂಬದ ಜೊತೆ ನಿಂತವರು, ಹೋರಾಟದ ಮಾಡಿದವರು ಯತ್ನಾಳ್ ಅವರು ಆಗಿದ್ದಾರೆ ಎಂದರು. ಸುನೀಲ್ ತಳವಾರ್, ಕೆಎಂಎಂ ಕನ್ನಡ ನ್ಯೂಸ್, ತಾಳಿಕೋಟೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪಂಚಮಸಾಲಿ ಸಮುದಾಯವನ್ನ ಯತ್ನಾಳ್ ಅವರಿಗೆ ಬದ್ ಕೊಟ್ಟಿಲ್ಲ. ಯತ್ನಾಳ್ ಪರವಾಗಿ ಹಮ್ಮಿಕೊಂಡಿರುವ ಪ್ರತಿಭಟನೆ ಅದು ವೈಯಕ್ತಿಕ. ಮೃತ್ಯುಂಜಯ ಸ್ವಾಮೀಜಿ ಅವರ ಮಾತಿಗೆ ತಿರುಗೇಟು ನೀಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಊಟದ ತಟ್ಟೆಯ ವಿಚಾರವಾಗಿ ನಡೆದ ವಾಗ್ವಾದ, ಜಗಳ ವಿಕೋಪಕ್ಕೆ ಹೋಗಿ ವ್ಯಕ್ತಿಗಳ ಮೇಲೆ ಮಾರಣಾಂತಿಕ ಹಲ್ಲೆ. ಗುಂಡೇವಾಡಿ ಗ್ರಾಮದಲ್ಲಿ ಬೆಳಕಿಗೆ ಬಂದ ಘಟನೆ. ಖಾನಾಪುರದಲ್ಲಿ ಜಾಗ ವಿವಾದ, 2 ಗುಂಪುಗಳ ನಡುವೆ ಮಾರಾಮಾರಿ. ಖಾನಾಪುರ ಪಟ್ಟಣದ ವಿದ್ಯಾನಗರದಲ್ಲಿ ಭಾನುವಾರ ನಡೆದ ಘಟನೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿಯೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.